ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭೂಮಿಕಾ, ಈಗ ಬಂದ್ಯಾ? ಈ ಅಜ್ಜಿ ನೋಡೋದಕ್ಕೆ ನಿನ್ನನ್ನು ನೋಡಿ ಎಷ್ಟು ವರ್ಷಗಳಾಗೋಯ್ತು. ನೀವೆಲ್ಲ ಬರ್ತಿರೋ ಇಲ್ವೋ, ಎಲ್ಲಿ ನಿಮ್ಮನ್ನೆಲ್ಲ ನೋಡ್ದೆ ಹಾಗೆ ಹೋಗ್ಬಿಡ್ತೀನೋ ಅನ್ಕೊಂಡಿದ್ದೆ. ಬಂದಲ್ಲ. ಅಜ್ಜಿ, ಏನಾಗಿದೆ? ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಲ್ಲ, ಅಷ್ಟು ದೊಡ್ಡ ಮನೆ ಇದೆ, ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರೋ ಅವಶ್ಯಕತೆ ಇತ್ತಾ? ಏನ್ ಮಾಡೋದಪ್ಪ, ನನಗೂ ವಯಸ್ಸಾಯ್ತು, ಭಯ. ನೀನು ಎಷ್ಟೊಂದು ಆಸ್ತಿನ ನನ್ನ ಹೆಸರಿಗೆ ಬರೆದು ಬಿಟ್ಟೆ. ಯಾವಾಗ ಯಾರು ಬರ್ತಾರೋ ಏನ್ ಮಾಡ್ತಾರೋ ಅನ್ನೋ ಭಯ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿ ಇವ್ರಿಗೆ ದುಡ್ಡು ಕೊಟ್ರೆ ಜೋಪಾನವಾಗಿ ನೋಡ್ಕೋತಾರಲ್ಲ ನಮ್ಮನ್ನ, ಅದಕ್ಕೆ. ಆದ್ರೂ ಅಜ್ಜಿ, ಹೀಗೆಲ್ಲ ಮಾಡೋದಕ್ಕೆ ಮುಂಚೆ ನಂಗೊಂದು ಮಾತು ಹೇಳ್ಬೇಕಾಗಿತ್ತಲ್ವಾ? ಯಾಕೋ ಈಗಿಲ್ಲೇನಾಗಿದೆ? ಎಲ್ಲ ಚೆನ್ನಾಗೇ ಇದೆ. ಉದುರೋಗೋ ಎಲೆ ಅಲ್ವೇನೋ ನಾನು. ಇನ್ನೊಬ್ಬರಿಗೆ ಹೊರೆ ಆಗ್ಬಾರ್ದಪ್ಪ ನಾನು ಇಲ್ಲಿರೋದೇ ಸರಿ ಬಿಡು. ಆಗ ನಿಮಗೂ ನೆಮ್ಮದಿ, ನನಗೂ ನೆಮ್ಮದಿ. ಅಲ್ಲ ಅಜ್ಜಿ, ನಾವೆಲ್ಲ ಇದ್ದು ನೀವು ಇಲ್ಲಿರೋದು ಎಷ್ಟು ಸರಿ. ನಾವೆಲ್ಲ ಇಲ್ಲದೆ ಇದ್ರೆ ಅದೊಂದು ಲೆಕ್ಕ. ನಾವೆಲ್ಲ ಇದೀವಲ್ಲ ಅಜ್ಜಿ. ಎಲ್ಲಿದ್ದೀರಾ? ಎಲ್ಲೆಲ್ಲೋ ಇದ್ದೀರಾ. ಈಗ ನೋಡು, ನಿಮ್ಮಮ್ಮ ನಿಮ್ಮ ಜೊತೆಲಿದ್ದಾಳ? ಇಲ್ಲ ಅಲ್ವಾ? ಅಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆಯೋ ಹೆಂಗಿದೆಯೋ ನನಗೆ ಗೊತ್ತಿಲ್ವಲ್ಲ. ನಿಮಗೆ ನಿಮ್ಮದೇ ಜವಾಬ್ದಾರಿಗಳಿರುತ್ತೆ, ತಲೆ ಬಿಸಿ ಇರುತ್ತೆ. ನಾನು ತೊಂದರೆ ಕೊಡಬಾರ್ದಲ್ವಾ? ನಾನು ಯಾರಿಗೂ ಹೊರೆ ಆಗಬಾರ್ದಪ್ಪ. ವಯಸ್ಸಾದ್ಮೇಲೆ ಎಲ್ಲೋ ಒಂದು ಕಡೆ ಆರಾಮಾಗಿರ್ಬೇಕು. ಆಗ ನೀವು ಆರಾಮಾಗಿರ್ತೀರಿ ಅಲ್ವಾ? ಅದಕ್ಕೆ ನಾನು ಇಲ್ಲಿದ್ದೀನಿ. ನೀವೆಲ್ಲ ಬಂದು ನೋಡ್ತಿರ್ತೀರಲ್ಲ, ನನಗಿನ್ನೇನು ಬೇಕು? ಇಲ್ಲ ಅಜ್ಜಿ, ನೀವು ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ಪಲ್ಲ. ನೀವು ಇಲ್ಲಿರೋದು ಬೇಡ, ಬನ್ನಿ ನಮ್ಮ ಮನೆಗೆ ಹೋಗೋಣ. ಅದೇನೋ ಸರಿ ಕಣಪ್ಪ, ನಾನು ಬರ್ತೀನಿ ಅಂತಾನೆ ಇಟ್ಕೋ. ಆದರೆ ನಿನ್ನ ಹೆಂಡತಿ ಏನು ಹೇಳ್ತಾನೆ ಇಲ್ಲ.